ಗುಡ್ ಮಾರ್ನಿಂಗ್, ಪುಷ್ಪ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಪಲಾವ್ ಮಾಡ್ತಾ ಇದ್ದೀನಿ, ತರಕಾರಿ ಪಲಾವು. ಅದ್ರ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ರುಬ್ಬಕ್ಕೆ ಅಂತ ನೋಡ್ಕೊಳ್ಳೋಣ. ಶುಂಠಿ, 2 ಚಿಕ್ಕದಾದ ಚಕ್ಕೆ, 2 ಲವಂಗ, 3 ಏಲಕ್ಕಿ ಕಾಯಿ, 1 ಚಿಕ್ಕದಾಗಿರೋದು ಈರುಳ್ಳಿ, 1 10 ಹಸಿಮೆಣಸಿನ್ಕಾಯಿ, 1 3 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಂಗಾಗಿ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ರುಬ್ಕೊಂಬರೋಣ. ಇದು ನೋಡಿ, ನಾನೀಗ ಒಂದು 5 ಸ್ಪೂನ್ ಎಣ್ಣೆ ಹಾಕ್ತೀನಿ. ಪಲಾವಿಗೆ ಉಪ್ಪಿಟ್ಟಿಗೆ ಇವಕ್ಕೆಲ್ಲ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. 5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಒಂದು ಚಕ್ಕೆ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ, ಚಟಪಟ ಅಂತ ಇದೆ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ, 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದಕ್ಕೆ ನಾನೀಗ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. ಫ್ರೈ ಆಗಿದೆ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಕಸ್ತೂರಿ ಮೆಣಸು ಹಾಕ್ತಾಯಿದ್ದೀನಿ. ನೋಡಿ, ಈಗ ಸ್ವಲ್ಪ ಫ್ರೈ ಆಗಿದೆ. ಏನು ರುಬ್ಕೊಂಡ್ಬಿಟ್ಟಿದೆ, ತುಂಬ ನೈಸ್ ರುಬ್ಬಿಡ್ರಿ, ತರಕಾರಿಯಾಗಿ ರುಬ್ಬಿ. ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ನನಗೆ ಏನು ಮಸಾಲೆ ರುಬ್ಬಿ ತರಕಾರಿ ಎಲ್ಲ ಹಾಕಿ ಮಾಡಿದ್ದೀನೋ, ಇದು ಈ ಥರ ಮಾಡಿಕೊಂಡ್ರೆ ಇದಕ್ಕೆ ಅಕ್ಕಿ ಹಾಕಿದರೆ ಪಲಾವ್ ಆಗುತ್ತೆ, ಇಲ್ಲಾಂದರೆ ಗೊಜ್ಜಾಗುತ್ತೆ. ನಾವು ಬೇಕಾದ್ರೆ ಚಪಾತಿ, ದೋಸೆಗೆ ಈ ಥರ ಪಲ್ಯ ಥರನೂ ಮಾಡ್ಕೊಬೋದು ಇದನ್ನ. ಈಗ ನಾನು 2 ಟೊಮೊಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, 2 ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಮನೆ ಅವರೆಕಾಳು ಸಾರು ಮಾಡಿದ್ದೆ, ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಅವರೆಕಾಳು ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತ ಸ್ವಲ್ಪ ಅವರೆಕಾಳು ಹಾಕಿದ್ದೀನಿ. ಒಂದು ಸ್ವಲ್ಪ ಬಟಾಣಿ ಹಾಕ್ತಾಯಿದ್ದೀನಿ, ಒಂದು ಚಿಕ್ಕ ಬೌಲು. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ವಾಸನೆ ಹೋಗಿದೆ. ತರಕಾರಿ ಮಸಾಲೆ ರುಬ್ಕೊಂಡಿರೋದು 2 ಸೇರಿ ಸ್ವಲ್ಪ ಕುದಿಬೇಕು. ಈಗ ಕುದ್ದಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನನಗೆ ಇದಕ್ಕೆ ನೀರು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ನಾನೀಗ 2 ಪಾವು ಅಕ್ಕಿ ಹಾಕಿ ತರಕಾರಿ ಪಲಾವ್ ಮಾಡ್ತಾಯಿದ್ದೀನಿ. 2 ಪಾವು ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕು. ಈಗ ಅದರಲ್ಲಿ ಮಸಾಲೆ ರುಬ್ಬಿ ಸ್ವಲ್ಪ ನೀರಿದೆ. ಸೈಡಿಗೆ ಇಟ್ಕೊಳ್ಳೋಣ. ನೋಡಿ, 4 ಗ್ಲಾಸ್ ನೀರು ಹಾಕಿದ್ದೀನಿ. ಇವತ್ತು ನಾನು ಸ್ವಲ್ಪ ಮಾಡೋದ್ರಿಂದ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ನಾನೀಗ ಕ್ಯಾಪ್ ಹಾಕ್ತಿಲ್ಲ, ಬರೀ ಜಸ್ಟ್ ಮುಚ್ತಾ ಇದ್ದೀನಿ. ಒಂದು ಸ್ವಲ್ಪ ಕುದಿ ಬಂದಮೇಲೆ ಅಕ್ಕಿ ಹಾಕೋಣ. ಈಗ ನೀರು ಕುದಿತಾ ಇದೆ. ಇದಕ್ಕೆ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. 2 ಪಾವು ಅಕ್ಕಿ ತೊಳೆದಿಟ್ಕೊಂಡಿದ್ದೆ, ನೆನೆಸಿಲ್ಲ ಅಕ್ಕಿ, ನಾನು ತೊಳೆದಿಟ್ಕೊಂಡಿದ್ದೆ. ನಾನು ಕುಕ್ಕರ್ನ ಕ್ಯಾಪ್ ಹಾಕಲ್ಲ, ಯಾಕಂದರೆ ಕುಕ್ಕರ್ ಕ್ಯಾಪ್ ಹಾಕಿದರೆ ಮಸಾಲೆ ಎಲ್ಲ ಮೇಲೆ ಬರುತ್ತೆ, ರೈಸ್ ಎಲ್ಲ ಕೆಳಗೆ ಹೋಗುತ್ತೆ. ಮತ್ತು ನಾನು ಏನಂದರೆ ಚೆನ್ನಾಗಿ ಇದೆಲ್ಲ ಕುದಿಸ್ಬಿಟ್ಟು ಅದು ಒಂದು ಕುದಿ ಬಂದಮೇಲೆ ಕ್ಯಾಪ್ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ನಿಂಬೆ ಹಿಂಡ್ತಾ ಇದ್ದೀನಿ. ಸ್ವಲ್ಪ ನಿಂಬೆ ಹಿಂಡೋದ್ರಿಂದ ಅನ್ನ ಉದ್ದಿದ್ರೆ ಚೆನ್ನಾಗಿ ಬರುತ್ತೆ. ಈಗ ಮತ್ತೆ ತಿರ್ಸ್ಕೊಂಡ್ಬಿಡೋಣ. ನೋಡಿ, ಈ ಥರ ಕುದಿತಾ ಇದೆ. ಈಗ ಕುದಿಬೇಕಾದ್ರೆ ಇನ್ನೊಂದ್ಸತಿ ಚಮಚದಲ್ಲೆಲ್ಲ ತಿರ್ಗಿಸ್ಕೊಳ್ಳೋಣ. ಕೆಳಗೆ ಸಿಗಿದೆಯಾ ಏನು ಅಂತ. ಇಲ್ಲ, ಅದು ಸ್ವಲ್ಪ ಮಾಡೋಣ ಅಂತ ಹೋದ್ರೆ ಇದು ಹಳೆ ಅಕ್ಕಿ ಆಗಿರೋದ್ರಿಂದ ಜಾಸ್ತಿ ಹೆಚ್ಕೊಂಡಿದೆ.
ಹಳೆ ಅಕ್ಕಿ ಆಗಿರೋದ್ರಿಂದ ಚೆನ್ನಾಗಿ ಒದಗಿದೆ. ಇದನ್ನೆಲ್ಲ ಈ ಥರ ತಿರುಗಿಸ್ಕೊಂಡ್ಬಿಟ್ಟು ನಾವೀಗ ಏನು ಮಾಡಬೇಕು ಅಂದರೆ ನೀರು ನೋಡಿ ಈ ಥರ ಚೆನ್ನಾಗಿ ಕುದಿಯೋಕೆ ಬಿಟ್ಟು ಮಾಡೋದ್ರಿಂದ ಮಸಾಲೆ ಮೇಲ್ಗಡೆ ಬರಲ್ಲ. ಎಲ್ಲಕ್ಕೂ ಚೆನ್ನಾಗಿ ಕೆಳಗಿಂದ ಮಸಾಲೆದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಫಸ್ಟಿಗೆ ತುಪ್ಪ ಹಾಕ್ತೀವಿ, ಲಾಸ್ಟಿಗೆ ತುಪ್ಪ ಹಾಕಿದರೆ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಕ್ಯಾಪ್ ಮುಚ್ತಾ ಇದ್ದೀನಿ. ಕ್ಯಾಪ್ ಮುಚ್ಚಿ ಸಣ್ಣ ಉರಿಯಲ್ಲಿ 5 ನಿಮಿಷ ಬಿಡಿ, ಚೆನ್ನಾಗಿ ಅರಳುತ್ತೆ. ನಾನು 5 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಿ. 5 ನಿಮಿಷ ಆಗಿದೆ. ನಾನು ಸಣ್ಣ ಉರಿಯಲ್ಲೇ ವಿಷಲ್ ಕೂಗಿಸಿಲ್ಲ, ಸಣ್ಣ ಉರಿಯಲ್ಲೇ ಕ್ಯಾಪ್ ಹಾಕ್ಬಿಟ್ಟಿದ್ದೆ. ದಮ್ ಕಟ್ತಾರಲ್ಲ ಆ ಥರ. ಈಗ ನೋಡಿ ಎಷ್ಟೆಷ್ಟು ಉರಿದ್ರಾಗ ಎಷ್ಟು ಚೆನ್ನಾಗಾಗಿದೆ. ಈಗ ನಾವು ಈ ಥರ ಕುದಿ ಬಂದಮೇಲೆ ಸಣ್ಣ ಉರಿ ಇಟ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ರೆ ಮಸಾಲೆ ಎಲ್ಲ ಎಲ್ಲದಕ್ಕೂ ಹೊಂದ್ಕೊಂಡಿರುತ್ತೆ, ಕೆಳಗೆ ಮಸಾಲೆ ಹೋಗಿರಲ್ಲ. ಇಲ್ಲಿ ನೋಡಿರಿ, ನಾನು ಕೆಳಗಿಂದ ತೆಗಿತಾ ಇದ್ದೀನಿ ನೋಡಿ, ಅದೇ ಥರನೇ ಇದೆ. ಅದೇ ಕ್ಯಾಪ್ ಹಾಕಿ ಎಲ್ಲ ಹಾಕ್ಬಿಟ್ಟು ವಿಷಲ್ ಕೂಗಿಸ್ಬಿಟ್ರೆ ಮಸಾಲೆ ಎಲ್ಲ ಮೇಲೆ ಬರುತ್ತೆ. ಮತ್ತು ತಿರುಗಿಸ್ಬೇಕಾದ್ರೆ ಅನ್ನ ಎಲ್ಲ ಮೆತ್ತಗಾಗೋದು ಹಿಂಗೆಲ್ಲ ಆಗುತ್ತೆ. ನೋಡಿ ಪಲಾವ್ ರೆಡಿಯಾಗಿದೆ. ಬನ್ನಿ, ತರಕಾರಿ ಪಲಾವ್ ಮೊಸರು ಬಜ್ಜಿ ರೆಡಿಯಾಗಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಈ ಥರ ಬಿಸಿ ಬಿಸಿ ತಿನ್ಕೊಳ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಯಾರು ಡೌಟ್ ಇದ್ದರೆ ಎಲ್ಲ ಕಮೆಂಟಲ್ಲಿ ತಿಳಿಸ್ರಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಾನು ಏನೇ ಅಡುಗೆ ಮಾಡಿ ಹಾಕಲಿ ಅದನ್ನೆಲ್ಲ ಫುಲ್ ವೀಡಿಯೋ ನೋಡಿ. ಥ್ಯಾಂಕ್ ಯು.